ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನೀವು ಎಲ್ಲರೂ ಕೂಡ 18/3/2026ಕ್ಕೆ SSLC ಪ್ರಥಮ ಭಾಷೆ ಕನ್ನಡದಲ್ಲಿ ವಾರ್ಷಿಕ ಪರೀಕ್ಷೆಯನ್ನು ಬರಿತಾ ಇದ್ದೀರಿ. ಕನ್ನಡದಲ್ಲಿ 100ಕ್ಕೆ 100 ಅಂಕಗಳನ್ನು ಗಳಿಕೆ ಮಾಡಬೇಕಂತ ಪ್ಲ್ಯಾನು ಕೂಡ ನಿಮ್ಮದಿದೆ. ಹಾಗಾದರೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಆನ್ಸರ್ ಪೇಪರ್ ಬರೀತಕ್ಕಂಥ ಸ್ಕಿಲ್ಲು. ಈ ವಿಡಿಯೋದಲ್ಲಿ ನಾನು ನಿಮಗೆ ಖಂಡಿತವಾಗಿ ಕಡೆವರೆಗೂ ನೋಡಿದರೆ ಹೇಗೆ 100ಕ್ಕೆ 100 ಪಡಿಬೇಕು, ಯಾವೆಲ್ಲ ಮೌಲ್ಯಮಾಪನದಲ್ಲಿ ನಿಮ್ಮ ಅಂಶಗಳನ್ನು ಪರಿಗಣನೆ ಮಾಡ್ತಾರೆ, ಯಾವ ಥರ ಪೇಪರ್ ಕರೆಕ್ಷನ್ ಮಾಡ್ತಾರೆ, ನೀವೇನು ಗಮನಿಸಬೇಕು, ಏನೆಲ್ಲ ಒಂದು ನೆನಪಿನಲ್ಲಿ ಇಡ್ತಕ್ಕಂಥ ಅಂಶಗಳನ್ನು ಕಡ್ಡಾಯವಾಗಿ ಕಂಪಲ್ಸರಿ ಆಗಿರ್ತಕ್ಕಂಥ ಅಂಶಗಳನ್ನು ನಾನು ಇಲ್ಲಿ ಒಂದು ಕೀ ಆನ್ಸರ್ ಪೇಜ್ದೊಂದಿಗೆ ತೋರಿಸ್ತೀನಿ. ಖಂಡಿತವಾಗಿ ವಿಡಿಯೋಗಳನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಭಾಳಷ್ಟು ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳನ್ನು ನಿಮಗಾಗಿ ಪೋಸ್ಟ್ ಮಾಡ್ತಾ ಇದ್ದೀವಿ, ಅವುಗಳನ್ನು ತಪ್ಪದೇ ನೋಡಿ. ಫಸ್ಟ್ ನಿಮಗೆ ಗೊತ್ತಿರತಕ್ಕಂಥದ್ದೇ ಮುಖ್ಯ ಪ್ರಶ್ನೆ ಸಂಖ್ಯೆಗಳು ಮತ್ತು ಉಪ ಪ್ರಶ್ನೆ ಸಂಖ್ಯೆಗಳನ್ನು ಎರಡೂ ಕೂಡ ತಪ್ಪಿಲ್ಲದೆ ಬರಿಬೇಕು. ಭಾಳ ಜನ ನಾವು ಏನು ಮಾಡ್ತೀವಿ ಅಂದರೆ ಪೇಪರ್ ಕರೆಕ್ಷನ್ ಹೋದಾಗ ನಮಗೆ ಗೊತ್ತಾಗ್ತದೆ, ಎಷ್ಟು ಜನ ಏನು ಮಾಡಿರ್ತಾರಪ್ಪ ಅಂದರೆ ಸಬ್ ಕ್ವಶನ್ಸ್ಗಳನ್ನು ಹಾಕೋದಿಲ್ಲ. ಈ ಪ್ರಶ್ನೆ ಸಂಖ್ಯೆಗಳನ್ನು ಬರಿದೆ ಇತ್ತಂದರೆ ನಿಮಗೆ ಅಂಕನೇ ಕೊಡೋದಿಲ್ಲ, ನೆನಪಿರಲಿ. ಯಾವತ್ತೂ ಕೂಡ ಉತ್ತರ ಪತ್ರಿಕೆಯಲ್ಲಿ ಮಾಡಬೇಕು, ಒಂದು ಮಾರ್ಜಿನ್ ಇರ್ತದೆ, ಅಥವಾ ನೀವಾದರೂ ಕೂಡ ಒಂದು ಮಾರ್ಜಿನ್ ಮಾಡಿಕೊಂಡು ಮೇನ್ ಕ್ವಶನ್ ಇದು ಫಸ್ಟ್ ಮೇನ್ ಅದ, ಸಬ್ ಕ್ವಶನ್ ಏನದ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ 1 ಅಂತಿದೆ. ನೀವು ಇದೇ ಥರನಾಗಿ ಕೂಡ ಏನು ಮಾಡ್ಬೋದಪ್ಪ ಅಂದ್ರೆ ಆನ್ಸರ್ ಪೇಪರಲ್ಲಿ ಬರಿಬೋದು. ಫಸ್ಟ್ ಈ ಕಡೆ ಮೇನ್ಸ್ 1 ಅಂತ ಹಾಕಿ ಅಲ್ಲಿ ಬಹು ಆಯ್ಕೆ ಪ್ರಶ್ನೆಯ ಉತ್ತರಗಳು ಅಂತ ಬರೋದು. ರೋಮನ್ ಅಂಕಿ 1, ಕನ್ನಡ ವರ್ಣಮಾಲೆ ದೀರ್ಘ ಸ್ವರಗಳ ಸಂಖ್ಯೆ ಅಂದರೆ ಎಷ್ಟು ಬರಬೇಕು, C7 ಅಂತಲೇ ಬರಿಬೇಕು, ಸಿ ಬರಿಲೇಬೇಕು, ಓಕೆನಾ. ಕ್ರಮಾಕ್ಷರನೇ ಬರಿಬೇಕು. ನೋಡಿ, ಭಾಳ ಜನ ಏನು ಮಾಡ್ತಾರಪ್ಪ ಅಂದರೆ MCQಗಳಲ್ಲಿ ಈ ಟ್ರಿಕ್ಸನ್ನು ಯಾರೂ ಹೇಳೋದಿಲ್ಲ, ಕ್ರಮಾಕ್ಷರ ಬರಿಬೇಕು. ಇನ್ನೂ ಒಂದು ರೂಲ್ಸ್ ಅದ, ಯಾವುದೇ ಕಾರಣಕ್ಕೂ MCQಗಳನ್ನು ತಿದ್ದಿ ತೀಡಿ ಬರೆಯುವ ಹಾಗೆ ಇಲ್ಲ. ಒಂದು ಸರಿ ಈಗ ನೀವು 7 ಫಸ್ಟ್ ಒಂದು ಸರಿ 5 ಬರಿತೀರಿ, ಓಕೆನಾ, ನೆಕ್ಸ್ಟ್ ಬರೆದು ಮತ್ತೆ 7 ಬರೀತೀರಿ, ಓಕೆ. ಇದನ್ನು 5 ಅಂತಲೇ ವ್ಯಾಲ್ಯೂಯೇಷನ್ಗೆ ಕನ್ಸಿಡರ್ ಮಾಡ್ತಾರೆ. ಇದನ್ನು ತಿದ್ದಿ ತೀಡಿ ಬರೆದಿರ್ತಕ್ಕಂಥದ್ದು MCQಗಳಲ್ಲಿ ಆಲ್ ಸಬ್ಜೆಕ್ಟಲ್ಲಿ ಇದೇ ರೂಲ್ಸ್ ಇದೆ. ನಿಮ್ಮ ಆನ್ಸರ್ ಪೇಪರಲ್ಲಿನೂ ಕೂಡ ಅವ್ರು ಕೊಟ್ಟಿರ್ತಾರೆ, MCQಗಳನ್ನು ಒಟ್ಟೆ ತಿದ್ದಿ ತಿಡಿ ಬರೆಯೋಂಗಿಲ್ಲ, 1 ಟೈಮ್ ರೈಟ್ ಮಾಡಬೇಕು ಫುಲ್ ಕಂಪ್ಲೀಟಾಗಿ. ಅದನ್ನು ಏನಾಗದಪ್ಪ ಅಂದ್ರೆ 1 ಟೈಮ್ ಇಸ್ ದಿ ಫೈನಲ್, ಓಕೆ. ಗೊತ್ತಾಯ್ತು ಅನ್ಕೋತೀನಿ. ಇಲ್ಲಿ ಬಹು ಆಯ್ಕೆ ಪ್ರಶ್ನೆ ಅಂತ ಬರ್ಕೊಂಡು ಸಬ್ ಕ್ವಶನ್ ಬರೋದು. ಇಲ್ಲಿ ಏನು ಬರೀರಿ, C7 ಅಂತಕ್ಕಂಥದ್ದು ಅದು ಉತ್ತರ ಇತ್ತಂದರೆ ಅದೇ ಥರನಾಗಿ ಬರೀರಿ. ಒಟ್ಟಾರೆ ನಾನೇನು ಫೋಕಸ್ ಮಾಡ್ತಾ ಇದ್ದೀನಿ, ಕ್ರಮಾಕ್ಷರವನ್ನು ಮಾತ್ರ ಬರಲೇಬೇಕು, ನೀಟಾಗಿ ಬರೀರಿ, ಏನು ಅಷ್ಟೇನಿಲ್ಲ. ಸುಮಾರು ನೀವು 3 ನಿಮಿಷದಲ್ಲಿ ಅಥವಾ 4 ನಿಮಿಷದಲ್ಲಿ ನೀವು ಏನು ಮಾಡ್ಬೋದಪ್ಪ ಅಂದ್ರೆ 6 ಪ್ರಶ್ನೆಗೆ ಉತ್ತರಗಳನ್ನು ಏನು ಮಾಡ್ಬೋದು ಫ್ರೆಂಡ್ಸ್, ಬರಿಬೋದು. ಫಸ್ಟ್ ಮೇನ್ಸಲ್ಲಿ ಇರ್ತಕ್ಕಂಥದ್ದು 3 to 4 ಮಿನಿಟ್ಸ್, ಬರೀ ಒಂದು 3-4 ನಿಮಿಷದಲ್ಲಿ 6 MCQಗಳನ್ನು ನೀವು ಏನು ಮಾಡ್ಬೋದು, ಟಚ್ ಮಾಡ್ಬೋದು. ಇದು ಕೂಡ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್. ಇನ್ನು ಸೆಕೆಂಡ್ ಮೇನ್ಸ್ ಹಾಕ್ರಿ, ಏನದ ಸಂಬಂಧಿ ಪದ ಬರೆಯುವುದು ಅಥವಾ ಸಂಬಂಧೀಕರಣ ಪದ ಅಂತ ಹೇಳ್ತೀರಿ. ನೋಡಿ ಏನಿದೆ, 7ನೇ ಉತ್ತರ ಜೋಡು ನುಡಿ. ಬೇಗ ಬೇಗ ದ್ವಿರುಕ್ತಿ, ದ್ವಿರೇಶ್ವರ ಅಂದ್ರೇನು, ಜೋಡು ನುಡಿ ಬರೀರಿ ಸಾಕು. 8 ಅನುಕರಣಾವ್ಯಯ, 9 ರೂಢನಾಮ, 10 ತೃತೀಯ ವಿಭಕ್ತಿ. ಅದನ್ನು ಬರೆದು ಈ ಥರ ಅಂಡರ್ಲೈನು ಕೂಡ ಹಾಕ್ಬೋದು ಅಥವಾ ಜಸ್ಟ್ ಉತ್ತರಗಳನ್ನು ಕೂಡ ಬರಿಬೋದು. ಎಷ್ಟು ನಿಮಿಷ, ಭಾಳ ಅಂದರೆ 3 ಮಿನಿಟ್ಸ್, ಓಕೆ. 3 ನಿಮಿಷದಲ್ಲಿ ನೀವು 4ಕ್ಕೆ 4 ಬರೆದ್ರೆ ಅಟ್ಲೀಸ್ಟ್ ಏನು ಹೇಳೋದಂದ್ರೆ ಈ ಫಸ್ಟ್ 10 ಮಾರ್ಕ್ಸ್ ಇದಾವಲ್ಲ ಅದನ್ನು 10ರಿಂದ 12 ನಿಮಿಷದಲ್ಲಿ ನೀವು ಕವರ್ ಮಾಡಲೇಬೇಕು. ಯಾಕಂದ್ರೆ ಮುಂದೆ ನೀವು 2 ಅಂಕ 4 ಅಂಕಕ್ಕೆ ಬರಲಿಕ್ಕೆ ನಿಮಗೆ ಭಾಳ ಟೈಮಿಂಗು ಸಿಗ್ತದೆ. ಇನ್ನು ಇಲ್ಲಿ ಬತ್ತು ನೋಡಿ, 1 ಮಾರ್ಕರ್ ಕ್ವಶನ್. ನಿಮ್ಗೆ ಈಗಾಗಲೇ ರೂಢಿ ಅದ, ಏನಾದರೂ ಭಾಳ ಮಂದಿ ಒಂದು ಪದದಲ್ಲಿ ಬರೀತಾರೆ, 1 ವರ್ಡ್ 1 ಫ್ರೇಸಲ್ಲಿ ಬರೀತಾರೆ. ಬಟ್ ಬೋರ್ಡ್ ನಿಯಮ ಏನದ, ವಾಕ್ಯ ರೂಪದಲ್ಲಿರುವ ಪ್ರತಿ ಸರಿ ಉತ್ತರಕ್ಕೆ 1 ಅಂಕ. ವಾಕ್ಯ ರೂಪ, ಫುಲ್ ಸೆಂಟೆನ್ಸ್ ಇರಬೇಕು, ನಾಟ್ ಓನ್ಲಿ ವರ್ಡ್ ಆರ್ ಕೀವರ್ಡ್. ನೆನಪಿರಲಿ, ಸೆಂಟೆನ್ಸ್, ಕಂಪ್ಲೀಟ್ ಸೆಂಟೆನ್ಸ್ ಇರಬೇಕು. ಇಲ್ಲಿನೂ ಕೂಡ ನೀವು ಏನು ಮಾಡಿರಿ, ಥರ್ಡ್ ಮೇನ್ ಅಂತ ಹಾಕ್ರಿ. 11ನೇ ಉತ್ತರ, ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು, ಸಿಂಪಲಾಗಿ ಬರೀರಿ. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮೊಹಮ್ಮದಿಯರ ಆಳ್ವಿಕೆ ಕಾಲದಲ್ಲಿ ಬಂದವು. ಬರೆದು ಅದನ್ನೇನು ಮಾಡ್ರಪ್ಪ ಅಂದ್ರೆ ಫುಲ್ ಸ್ಟಾಪು. ಯಾವಾಗ ಅಂತಂದ್ರೆ ಇದು ಸ್ವಲ್ಪ ಮೊಹಮ್ಮದಿಯರ ಆಳ್ವಿಕೆ ಕಾಲ ಅಂತಕ್ಕಂಥದ್ದು ಬರೆದ ಅದಕ್ಕೆ ಸ್ವಲ್ಪ ನೀವು ಏನು ಮಾಡಿರಿ, ಸೀಸ್ ಪೆನ್ಸಿಲೇ ಅಂಡರ್ಲೈನ್ ಮಾಡಿರಿ, ಭಾಳ ನೀಟ್ ಕಾಣ್ತದೆ. ಇನ್ನು ಅಶೋಕ್ ಪೈ ಅವರ ವೃತ್ತಿ ಯಾವುದು, 12ನೇ ಉತ್ತರ ಅಶೋಕ್ ಪೈ ಅವರ ವೃತ್ತಿ ಮನೋವೈದ್ಯರು. ಇಲ್ಲಿನೂ ಕೂಡ ಏನು ಮಾಡಿರಿ, ಮನೋವೈದ್ಯರು ಅಂತ ಬರೆದ ಸ್ವಲ್ಪ ಸೀಸ್ ಪೆನ್ಸಿಲ್ ಅಂಡರ್ಲೈನ್ ಮಾಡಿರಿ ಲಾಸ್ಟಿಗೆ. ಉತ್ತರ ಭಾಳ ಕ್ಲಾರಿಟಿ ಕಾಣ್ತದೆ, ಭಾಳ ನೀಟ್ ಕಾಣ್ತದೆ. ಇವ್ಯಾಲ್ಯೂಯೇಟ್ರ್ ಮನಸ್ಸು ಗೆಲ್ತದೆ. ಖಂಡಿತವಾಗಿ ನಿಮ್ಗೆ ಯಾವುದೇ ಸಣ್ಣ ಪುಟ್ಟ ತಪ್ಪಿದ್ರೂ ಕೂಡ ನಿಮಗೆ ಮಾರ್ಕ್ಸ್ಗಳನ್ನು ಏನು ಮಾಡೋದಿಲ್ಲ, ಕಟ್ ಮಾಡೋದಿಲ್ಲ. ಒಟ್ಟಾರೆ ಈ 7 ಪ್ರಶ್ನೆಗಳನ್ನು ನೀವೇನು ಮಾಡಬೇಕು, ಮಿನಿಮಮ್ 12ರಿಂದ 14 ನಿಮಿಷಗಳಲ್ಲಿ ಮುಗಿಸ್ಲೇಬೇಕು. ಟೈಮ್ ಮ್ಯಾನೇಜ್ಮೆಂಟ್, ಓಕೆನಾ. ಖಂಡಿತವಾಗಿ ಇದನ್ನು ಮಾಡಿ ಒಟ್ಟೆ ಮಿಸ್ ಮಾಡುವಂಗಿಲ್ಲ. ಫುಲ್ ಸೆಂಟೆನ್ಸಲ್ಲಿ ಬರಬೇಕು. ಕೀವರ್ಡ್ಸ್ಗಳ ಕಡೆಗೆ ಅಂಡರ್ಲೈನ್ ಬರೋದು, ಅದ್ರ ಕೆಳಗಡೆ ಏನು ಮಾಡಬೇಕು, ಸಿಂಗಲ್ ಇನ್ವರ್ಟೆಡ್ ಕಾಮದಲ್ಲಿ ಹಾಕಿದ್ರೆ ಖಂಡಿತವಾಗಿ ನಿಮಗೆ ಫುಲ್ ಮಾರ್ಕ್ ಕೊಡ್ತಾರೆ. ಇನ್ನು ನೆಕ್ಸ್ಟ್ ಬರ್ತೀನಿ. ಎಸ್, ನಿಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ 3-4 ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳು. ಸ್ವಲ್ಪ ನೀವು ನೋಡ್ಬೋದು, ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಉತ್ತರದ ಅಂಶಗಳನ್ನು ಆಧರಿಸಿ ಪ್ರತಿ ಸರಿ ಉತ್ತರಕ್ಕೆ 2 ಅಂಕಗಳು. ನಿಮ್ಮ ಉತ್ತರದಲ್ಲಿ ಪಾಯಿಂಟ್ಸ್ ಇರಬೇಕು, ಓಕೆ. ಅವ್ರು ಏನು ಕೇಳ್ತಾರೋ ಪ್ರತಿ ಪಾಯಿಂಟ್ಸ್ ಇದ್ದರೆ 2 ಮಾರ್ಕ್ಸ್ ಕೊಡ್ತಾರೆ.
3-4 ವಾಕ್ಯಗಳಲ್ಲಿ ನಿಮ್ಮ ಉತ್ತರಗಳನ್ನು ಇರಲೇಬೇಕು. ಇನ್ನು ಕೆಲವೊಂದು ಸಲ ಶಾರ್ಟ್ ಇರ್ತದೆ, ಅದೇನು ಪರ್ಡಿ ಇಲ್ಲ. ಬಟ್ ಎಲ್ಲೆಲ್ಲಿ ಉತ್ತರಗಳನ್ನು ನೀವು ನಿರೀಕ್ಷೆ ಮಾಡಿದಾರಲ್ಲ ಇವ್ಯಾಲ್ಯೂಯೇಟರ್ಸು, ಅಷ್ಟು ಉತ್ತರಗಳನ್ನು ನೀವೇನು ಮಾಡಬೇಕಪ್ಪ ಅಂದರೆ ಕೊಡಲೇಬೇಕು. ಅದನ್ನು ಅವ್ರು ಏನು ಮಾಡ್ತಾರಪ್ಪ ಅಂದರೆ ಬಯಸ್ತಾರೆ. ಇದು ನೋಡಿ, ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ ಅಂತ ಕೊಟ್ಟಿದ್ದಾರೆ. ಫುಲ್ ಕಂಪ್ಲೀಟಾಗಿ ಅವ್ರು ಏನು ಮಾಡಿದಾರಪ್ಪ ಅಂದರೆ ಆ್ಯಸ್ ಇಟ್ ಈಸ್ ಆಗಿ ಇಟ್ಟಿದ್ದಾರೆ. ಬಟ್ ನೀವು ಬರುವಾಗ ಏನು ಮಾಡಿರಿ ಅಂದರೆ ಸ್ವಲ್ಪ ಪ್ಯಾರಾಗ್ರಾಫ್ ಮಾಡಿ ಬರ್ಕೊಂಡು ಹೋಗ್ರಿ. ಇದು ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಿರಿ. ಇಲ್ಲಿ ನಿಮಗೆ ಏನು ನೈಲ್ ನದಿ ಇಂಪಾರ್ಟೆಂಟ್ ಐತಲ್ಲ, ಅದ್ರ ಕೆಳಗೆ ಒಂದು ಸಿಂಗಲ್ ಇನ್ವರ್ಟೆಡ್ ಕಾಮ, ಓಕೆನಾ. ಕಿಟಗಿರೋದಲ್ಲ, ಅದ್ರ ಕೆಳಗಡೆ ಒಂದು ಇನ್ವರ್ಟೆಡ್ ಕಾಮ, ಓಕೆ. ಲೆಕ್ಕ ಬಿಡುವ ಅವಶ್ಯಕತೆ ಉಂಟಾಗಿತ್ತು ಯಾವಾಗ? ಮನೆ, ಆಸ್ತಿ, ಬದುಕು ಈ ತಳೆಯುವುದಕ್ಕೆ, ಓಕೆ. ಈ ಥರ ನಾನು ಏನು ಹೇಳೋದಂದ್ರೆ ಎಲ್ಲ 2-3 ಮಾರ್ಕ್ಸ್ ಸೆಂಟೆನ್ಸಲ್ಲಿ ಏನು ಬರೀತಾರಲ್ಲ, ಪ್ಯಾರಾಗ್ರಾಫ್ ಮಾಡಲೇಬೇಕು, ಓಕೆ. ಪ್ಯಾರಾಗ್ರಾಫ್ ಮಾಡಲೇಬೇಕು. ಕೀವರ್ಡ್ ಕೆಳಗಡೆ ಅಂಡರ್ಲೈನ್ ಹಾಕಲೇಬೇಕು. ಸೊ ಕೀವರ್ಡ್ಸ್ ಏನಿದಾವಲ್ಲ ಇಂಪಾರ್ಟೆಂಟ್, ಒಂದು ಮುಖ್ಯ ಶಬ್ದಗಳು, ಕೀವರ್ಡ್ ಅಂದರೆ ಮುಖ್ಯ ಶಬ್ದಗಳ ಕಡೆಗೆ ಅಂಡರ್ಲೈನ್ ಹಾಕಲೇಬೇಕು. ಆವಾಗ ಮಾತ್ರ ನಿಮ್ಮ ಖಂಡಿತವಾಗಿರ್ತಕ್ಕಂಥ ಉತ್ತರ ಭಾಳ ಮೋಸ್ಟ್ ವ್ಯಾಲಿಡ್ ಆಗ್ತದೆ, ಫುಲ್ ಮಾರ್ಕ್ಸ್ ಸಿಗ್ತಾವೆ. ಸೊ ಎಷ್ಟು ಉತ್ತರಗಳ ಇದಾವಿಲ್ಲಿ? 10 ಉತ್ತರಗಳನ್ನು ಬರೀಬೇಕಾಗದ. 20 ನಿಮಿಷ ಮಿನಿಮಮ್, ನೀವು 30ರಿಂದ 35 ನಿಮಿಷದಲ್ಲಿ, ಅಥವಾ ಮ್ಯಾಕ್ಸಿಮಮ್ ನೀವು ಏನು ಮಾಡ್ಬೋದು ಅಂದರೆ 45 ಮಿನಿಟ್ಸ್ವರೆಗೂ ಕೂಡ ನೀವು ಏನು ಮಾಡ್ಬೋದು, ಬರಿಬೋದು. ಯಾಕಂದರೆ ಕೆಲವೊಂದು ಉತ್ತರಗಳು ಭಾಳ ಇರ್ತಾವೆ. ಒಟ್ಟು ಹ್ಯಾಂಡ್ ರೈಟಿಂಗ್ ನೀಟ್ ಬರೀರಿ, ತಪ್ಪಿಲ್ಲಂದೇ ಬರೀರಿ, ಬರವಣಿಗೆ ದುಂಡಾಗಿರಲಿ, ಖಂಡಿತವಾಗಿ ಇವ್ಯಾಲ್ಯೂಯೇಟರ್ ನಿಮಗೆ ಅಂಕಗಳನ್ನು ಕೊಟ್ಟೇ ಕೊಡ್ತಾರೆ. ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಮಾನ ನಿಮಗೆ ಬೇಡವೇ ಬೇಡ. ಇನ್ನು ಹೋಗ್ತೀನಿ ಫ್ರೆಂಡ್ಸ್ ಮುಂದಿನ ಒಂದು ಭಾಗ. ಸೊ ಮುಂದಿನ ಭಾಗ ಇರ್ತಕ್ಕಂಥದ್ದು ಯಾವುದಿದೆಪ್ಪ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್, ಕವಿ ಸಾಹಿತಿಗಳ ಪರಿಚಯ. ಇದು 6 ಮಾರ್ಕ್ಸ್ ಅಂತೂ ಆರಾಮಾಗಿ ನೀವು ಏನು ಮಾಡ್ಬೋದು, ತೊಗೋಬೋದು. ಭಾಳ ಏನಿಲ್ಲ, 6 ನಿಮಿಷದಲ್ಲಿ ಏನು ಬರಿಬೇಕಾಗದ, ದೊಡ್ಡ ಕತೆ ಬರೆಯೋಂಗಿಲ್ಲ. ಮುಖ್ಯ ಮೇನ್ 5 ಹಾಕ್ರಿ, ಓಕೆನಾ. ಸೊ ಮೇನ್ 5 ಅಂತ ಬರೀತೀರಿ. ಸೊ 5 ಅಂತ ಬರೆದು ಕೂಡಲೇ ಪ್ರಶ್ನೆ ಸಂಖ್ಯೆ 28 ಇರ್ತದೆ. ಇಲ್ಲಿ ದೇವನೂರು ಮಹಾದೇವರು ಕೊಟ್ಟಿದ್ದಾರೆ. ಜಸ್ಟ್ ಏನು ಬರೀಬೇಕು ಕೊಟ್ಟಿದ್ದಾರೆ, ಜನ್ಮಸ್ಥಳ, ಕಾಲ, ಕೃತಿ, ಬಿರುದು, ವಾಕ್ಯ ರೂಪದಲ್ಲಿ ಬರೆಯುವುದು ಅಂತ ಕೊಟ್ಟಿದ್ದಾರೆ. ನೋಡಿ, ವಾಕ್ಯ ರೂಪದಲ್ಲಿ ಬರೆಯೋದು ವೆರಿ ಇಂಪಾರ್ಟೆಂಟ್ ಅದ. ಆವಾಗ ನೀವು ಏನು ಬರೀಬೇಕು, ದೇವನೂರು ಮಹಾದೇವವರು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರಿನವರು. ಇದು ವಾಕ್ಯ ಆಯಿತು, ಓಕೆ. ಇವರು ಸಾಮಾನ್ಯ ಶಕವರ್ಷ 1948ರಲ್ಲಿ ಜನಿಸಿದರು. ಶ್ರೀಯುತರಿಗೆ ಇರತಕ್ಕಂಥ ಕೃತಿಗಳು ಏನೋ, ಅವರ ಕೃತಿಗಳನ್ನು ಎದೆಗೆ ಬಿದ್ದಾಕ್ಷರ, ಒಡಲಾಳ, ಗಾಂಧಿ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇದು ಒಂದು ವಾಕ್ಯ ಆಯಿತು, ಓಕೆನಾ. ಇವರಿಗೆ ಭಾರತೀಯ ಭಾಷಾ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅಂತಕ್ಕದನ್ನು ಸಿಕ್ಕಿದ್ದಾವೆ ಅಂತ ಹೇಳ್ತಾರೆ. ನಾನೇನು ಹೇಳೋದಂದರೆ ಇವುಗಳಲ್ಲಿ ನಿಮ್ಮ ವಾಕ್ಯವನ್ನು ಬರೀಬೇಕು. ಸೊ ಫುಲ್ ಸೆಂಟೆನ್ಸಲ್ಲಿ ನೀವೇನು ಮಾಡಿರ್ತೀರಂದ್ರೆ ಒಟ್ಟು 4 ಶಬ್ದ ಇರ್ತದೆ. ದೇವನೂರು 1948, ದೇವನೂರು ಒಡಲಾಳ ಭಾಷಾ ಪರಿಷತ್ ಪ್ರಶಸ್ತಿ ಕರ್ನಾಟಕ. ಬಟ್ ಇದನ್ನು ನೀವೇನು ಮಾಡಬೇಕಪ್ಪ ಅಂದರೆ ಸ್ವಲ್ಪ ಪ್ಯಾರಾಗ್ರಾಫ್ ಮೇಲೆ ಹಾಕಿ, ದೇವನೂರು ಮಹಾದೇವರು ಕರ್ನಾಟಕದ ಪ್ರಸಿದ್ಧ ಸಾಹಿತಿಗಳಲ್ಲಿ ಒಬ್ಬರು, ಒಂದು ಸೆಂಟೆನ್ಸ್ ಆಯಿತು. ಇವರು ಮೈಸೂರಿನ ನಂಜನಗೂಡಿನಲ್ಲಿ ದೇವನೂರಿನಲ್ಲಿ ಜನಿಸಿದರು. ಇದು ಸೆಕೆಂಡ್ ಲೈನ್. ಹಿಂಗೆ ನೀವೇನು ಮಾಡಬೇಕಪ್ಪ ಅಂದ್ರೆ ಜನ್ಮಸ್ಥಳ, ಕಾಲ, ಕೃತಿ, ಬಿರುದು, ವಾಕ್ಯ ರೂಪದಲ್ಲಿ ಬರೆದು ಭಾಷೆಯ ಶೈಲಿಯನ್ನು ಚೆನ್ನಾಗಿ ಬರೆದ್ರೆ 3ಕ್ಕೆ 3. ಸೊ ಟೋಟಲಿ 6 ಮಾರ್ಕ್ಸನ್ನು ನೀವೇನು ಮಾಡ್ಬೋದು, ಒಂದು 10 ನಿಮಿಷ, ಭಾಳ ಏನಿಲ್ಲ, ಒಂದು 10 ನಿಮಿಷ ಒಳಗಡೆ ಏನಾಗ್ತದಪ್ಪ ಅಂದ್ರೆ ಬರೀತದೆ. ಸೊ ಇದೇ ಥರನಾಗಿ ನೀವು ರೂಢಿಸ್ಕೊಡ್ರಿ, ಪ್ಯಾರಾಗ್ರಾಫ್ ಮಾಡಿರಿ. ಇಲ್ಲಿರ್ತಕ್ಕಂಥ ವರ್ಷ ಆಗಿರ್ಬೋದು, ಸ್ಥಳಗಳಾಗಿರ್ಬೋದು, ಕೃತಿಗಳ ಕೆಳಗಡೆ ಅಂಡರ್ಲೈನ್ ಹಾಕಿರಿ, ಸಿಂಗಲ್ ಇನ್ವರ್ಟೆಡ್ ಕಾಮ್ ಹಾಕಿರಿ. ಲಾಸ್ಟ್ ಪ್ರಶಸ್ತಿಗಳಿಗೆ ಬಿರುದುಗಳನ್ನು ಕೂಡ ನೀವೇನು ಮಾಡ್ರಪ್ಪ ಅಂದ್ರೆ ಹೈಲೈಟ್ ಮಾಡಿದ್ದೆ ಆದರೆ ಒಳ್ಳೆಯ ಅಂಕಗಳು ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಕೊಟ್ಟೇ ಕೊಡ್ತಾರೆ. ಇನ್ನು ನೆಕ್ಸ್ಟ್ ಹೋಗೋಣ, ಘನ ವಿಭಾಗ ಮತ್ತು ಛಂದಸ್ಸು. ಸೊ ಭಾಳ ಮಂದಿ ಏನು ಮಾಡ್ತಾರಪ್ಪ ಅಂದರೆ ಇದರಲ್ಲಿ 3 ಕೂಡ ನೆನಪಿಟ್ಕೋಬೇಕು. ಪ್ರಸ್ತಾರ ಹಾಕೋದು, ಬರೀ ನೀವು ಲಘು ಗುರು ಹಾಕಿದರೆ ನಿಮಗೆ 1 ಮಾರ್ಕ್ಸ್ ಕೊಡ್ತಾರೆ, ಇಟ್ಸ್ ಓಕೆ. ಘನ ವಿಭಾಗ ನೋಡಿ, 2 ಸಾಲ ಇತ್ತಂದರೆ ಹೆಂಗೆ ಹೋಗಿ ಘನ ವಿಭಾಗ ಮಾಡ್ತೀರಿ, ಕಂದ ಪದ್ಯದಲ್ಲಿ 3-4 ಮಾಡ್ತಿರಲ್ಲ, 4-4 ಮಾಡ್ತಿರಲ್ಲ, ಎಸ್, 4-4 12, 4-5 20, ಓಕೆ. ಇದು ಕಂದ ಪದ್ಯದಲ್ಲಿ ಇದೆ, ಈ ಥರ ಬರೀತೀರಿ. ನೆಕ್ಸ್ಟ್ ಬಾಮಿನಿ ಷಟ್ಪದಿಯಲ್ಲಿದ್ದಾಗ 3-4 ಮಾಡ್ತೀರಿ. ವಾರ್ಧಕ ಷಟ್ಪದಿಯಲ್ಲಿದ್ದಾಗ 5-5 ಘನ ಮಾಡ್ತೀರಿ. ಅಕ್ಷರ ವೃತ್ತ ಅಂದರೆ ಒಂದೇ ಸಾಲಿನ ವೃತ್ತಗಳಿರ್ತವೆ. ಇಲ್ಲಿ ನಾ ಏನು ಹೇಳಿನಂದ್ರೆ ಬರೀ ಲಘು ಗುರು ಹಾಕಿದ್ರೆ 1 ಮಾರ್ಕಸ್ ಕೊಡ್ತಾರೆ. ಘನ ವಿಭಾಗ, ಆಯಾ ಘನ ವಿಭಾಗ ಮಾಡಿದ್ರೆ 1 ಮಾರ್ಕಸ್. ಲಾಸ್ಟ್ ಇದು ಇಂಪಾರ್ಟೆಂಟ್ ಇದೆ ನೋಡಿ, ಇದು ಮಾತ್ರ ಘನ ಆಧಾರಿತ ಭಾಮಿನಿ ಷಟ್ಪದಿಯಾಗಿದೆ, ಭಾಮಿನಿ ಷಟ್ಪದಿಯ ಲಕ್ಷ್ಯವಾಗಿದೆ. ಇದನ್ನು ಇಲ್ಲಿ ಬರೀಲೇಬೇಕು. ಇದಕ್ಕೇನೆ ನಿಮಗೆ 1 ಮಾರ್ಕಸ್ ಅದ, ನೆನಪಿಟ್ಕೊಡ್ರಿ. ಭಾಳ ಮಂದಿ ಇದನ್ನು ಬರೆಯೋದಿಲ್ಲ. ಸೊ ಇಲ್ಲಿ ಏನು ಮಾಡಬೇಕು, ಲಘು ಗುರು ಹಾಕಬೇಕು, ಘನ ವಿಭಾಗ ಮಾಡಿ ಮಾತ್ರೆಗಳನ್ನು ಒಟ್ಟುಗೂಡಿಸ್ಬೇಕು. ಲಾಸ್ಟ್ ಲಕ್ಷ್ಯವನ್ನು ನೀವೇನು ಮಾಡಬೇಕು ಬರೆದ್ರೆ ನಿಮ್ಗೆ ಆರಾಮಾಗಿ 3 ಮಾರ್ಕ್ಸ್ ಏನು ಮಾಡ್ತಾರಪ್ಪ ಅಂದರೆ ಕೊಟ್ಟೇ ಕೊಡ್ತಾರೆ. ಇದೇ ಇತ್ತು ಈ ಒಂದು ಕ್ವಶನಲ್ಲಿರ್ತಕ್ಕಂಥ ಸೀಕ್ರೆಟ್. ಇನ್ನು ಅಲಂಕಾರ ಕೂಡ ಹಾಗೇ ಇದೆ ಫ್ರೆಂಡ್ಸ್. ಜಸ್ಟ್ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಇದು ಉಪಮಾಲಂಕಾರವಾಗಿದೆ, 1 ಮಾರ್ಕಸ್. ಇದು ರೂಪಕ ಅಲಂಕಾರವಾಗಿದೆ, 1 ಮಾರ್ಕಸ್. ಫಸ್ಟಿಗೆ ಬರೆದು ಬಿಡೋದು, ಬರೆದಾರೆ ನೋಡ್ರಿ, ಅಲಂಕಾರ
ಫಸ್ಟ್ ಸೆಂಟೆನ್ಸ್ ಕೊಟ್ಟಿದ್ರೆ ಈ ಜಗನಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು ಅಂತೆ ಬಂತು. ಎಸ್ ಬರೀದು ಅಲಂಕಾರ ಉಪಮಾಲಂಕಾರ. ಎಸ್ ಆಮೇಲೆ ಲಕ್ಷಣವನ್ನು ಬರೆಯೋದು ಅಂತ ಕೇಳಿದ್ದಾರೆ. ಲಕ್ಷಣ ಅಂದ್ರೆ ಅಲ್ಲಿ ಉಪಮೇಯ ಇರ್ತದೆ, ಉಪಮಾನ ಇರ್ತದೆ, ಉಪಮಾವಾಚಕ ಇರ್ತದೆ, ಸಮಾನ ಧರ್ಮ ಇರ್ತದೆ. ಇವೆಲ್ಲ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಸಮನ್ವಯದಲ್ಲಿರ್ತವ. ಇದು ಅಲಂಕಾರದ ಲಕ್ಷಣ ಅಂತ ಕೇಳಿದ್ದಾರೆ. ಅಲಂಕಾರದ ಲಕ್ಷಣ ಏನದ? ಉಪಮಾಲಂಕಾರ ಅಂದ್ರೆ ಎರಡು ವಸ್ತುಗಳಿಗೆ ಪರಸ್ಪರವಾಗಿರುವ ಹೋಲಿಕೆಯನ್ನು ಹೇಳೋದೇ ಉಪಮಾಲಂಕಾರ. ನೋಡ್ರಿ ಏನದ ಅಂತಂದ್ರೆ ವ್ಯಾಲ್ಯೂಯೇಷನಲ್ಲಿ ಫಸ್ಟ್ ಅಲಂಕಾರದ ಹೆಸರು ಬರಿಬೇಕು. ಅಲಂಕಾರ ಹೆಸರು ಬರೆದ್ರಿ, ಇದರ ಲಕ್ಷಣ ಬರಿಬೇಕು. ಇದರ ಲಕ್ಷಣ ಬರೆದ್ರೆ 1 ಮಾರ್ಕಸ್. ಆಮೇಲೆ ಇದು ಸಮನ್ವಯ ಮಾಡೋಕೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ನಿಮಗೆ ಎಷ್ಟು ಕೊಡ್ತಾರೆ? 1 ಮಾರ್ಕಸ್ ಕೊಡ್ತಾರೆ. ಹಾಗಾದ್ರೆ ಇದು ಭಾಳ ಈಸಿ ಅದ. ನೀವು ಆರಾಮಾಗಿ 2 ಮಾರ್ಕ್ಸ್ ಆದರೂ ಪಡಿತೀರಿ. ನಿಮಗೆ ಸಮನ್ವಯ ಮಾಡ್ಲಿಕ್ಕೆ ಬರಲಿಲ್ಲ ಅಂದ್ರೆ ಅಲಂಕಾರ ಹೆಸರು, ಅಲಂಕಾರದ ಲಕ್ಷಣ. ಓಕೆ, ಅಂತೆ, ಓಲ್ ಹಾಗೆ ಇತ್ತಂದ್ರೆ ಉಪಮಾಲಂಕಾರ ಹಾಕೋದು, ಅದಿರಲಿಲ್ಲ ಅಂದ್ರೆ ರೂಪಕ ಅಲಂಕಾರ ಹಾಕೋದು. ನಿಮಗೆ 2 ಮಾರ್ಕ್ಸ್ ಏನಾಯ್ತು ಅಂದ್ರೆ ಫಿಕ್ಸ್ ಆಗಿ ಸಿಕ್ಕಿದ್ದು. ಇಷ್ಟು ಈಸಿಯಾಗಿರ್ತಕ್ಕಂಥದ್ದು ಅಲಂಕಾರದಲ್ಲಿ ಇದೆ. ಮಿಸ್ ಮಾಡದೆ ಅಲಂಕಾರ ಬರೀರಿ, ಲಕ್ಷಣ ಬರೀರಿ, ಸಮನ್ವಯ ಮಾಡಿರಿ. 3ಕ್ಕೆ 3 ಅಂಕಗಳು ತಗೋರಿ. ಇನ್ನು ನೆಕ್ಸ್ಟ್ ಹೋಗ್ತೀನಿ ಫ್ರೆಂಡ್ಸ್, ಏನಪ್ಪ ಅಂದರೆ ಗಾದೆ ಮಾತು. ಎಸ್, ಭಾಳ ಮಂದಿ ಏನು ಮಾಡ್ತಾರಪ್ಪ ಅಂದರೆ ಗಾದೆ ಮಾತೆಯ ಅರ್ಥ ವಿವರಣೆಗಳನ್ನು ಬರೆಯೋದಿಲ್ಲ, ಅಂದ್ರೆ ಮೌಲ್ಯಗಳನ್ನು ಬರಿಬೇಕು. ಸೊ ನೋಡಿ, ಗಾದೆ ಮಾತನ್ನು ಇಲ್ಲಿ ಮೌಲ್ಯಗಳನ್ನು ಬರಿಬೇಕಂದ್ರೆ ಒಬ್ಬ ವಿದ್ಯಾರ್ಥಿ ಜೀವನವನ್ನು ಉದಾಹರಣೆಗಾಗಿ ತಗೋಬೇಕು, ಅಥವಾ ಒಬ್ಬ ಮನುಷ್ಯನ ಜೀವನವನ್ನು ನೀವೇನು ಮಾಡಬೇಕಪ್ಪ ಅಂದ್ರೆ ಉದಾಹರಣೆಯನ್ನಾಗಿ ತೆಗೆದುಕೊಳ್ಳಬೇಕು. ಈಗ ಕೈ ಕೆಸರಾದರೆ ಬಾಯಿ ಮೊಸರು ಅಂತೈತಿ. ಇದನ್ನು ಹೆಂಗೆ ವಿದ್ಯಾರ್ಥಿ ಜೀವನದಲ್ಲಿ ತಗೋತೀರಿ? 10ನೇ ತರಗತಿಯಲ್ಲಿ ನಾವು ಕಷ್ಟಪಟ್ಟು ಓದಿದರೆ, ಒಳ್ಳೆಯ ಅಂಕಗಳನ್ನು ಗಳಿಸಿದರೆ ಜೀವನದಲ್ಲಿ ನಾವೇನು ಮಾಡ್ಬೋದು? ಒಳ್ಳೆಯ ಒಂದು ಉದ್ಯೋಗವನ್ನು ಪಡೆದು ಸುಖ ಶಾಂತಿ ಇರ್ಬೋದು. ಹಿಂಗೆ ಮನುಷ್ಯನ ಜೀವನ, ವಿದ್ಯಾರ್ಥಿ ಜೀವನ ಅಂತ ನೀವೇನು ಮಾಡಬೇಕಪ್ಪ ಅಂದ್ರೆ ಒಂದು ಎಕ್ಸಾಂಪಲನ್ನು ತೆಗೆದುಕೊಂಡು ಬರಿಬೇಕು. ಆವಾಗ ನಿಮ್ಗೆ ಏನು ಮಾಡ್ತಾರೆ? ಗಾದೆ ಮಹತ್ವಕ್ಕೆ 1 ಕೊಡ್ತಾರೆ. ಈ ಗಾದೆ ಮಾತು ಏನು ಹೇಳ್ತದೆ ಅದಕ್ಕೆ 1 ಮಾರ್ಕ್ಸ್ ಕೊಡ್ತಾರೆ. ನಿಮ್ಮ ವಾಕ್ಯ, ನಿಮ್ಮ ಪದಬಂಧ, ನಿಮ್ಮ ಶಬ್ದಗಳಿಗೆ 1 ಮಾರ್ಕ್ಸ್ ಕೊಡ್ತಾರೆ. ಸೊ ಖಂಡಿತವಾಗಿ ಮಿಸ್ ಮಾಡದೆ ಗಾದೆ ಮಾತನ್ನು ಬರೀರಿ, 3 ಮಾರ್ಕ್ಸನ್ನು ತಗೋರಿ. ಇನ್ನು ಮೇನ್ ಅಲಂಕಾರ ಏನು? ಸಂದರ್ಭ ಮತ್ತು ಸ್ವಾರಸ್ಯ. ನೆನಪಿಟ್ಕೊಡ್ರಿ ಫ್ರೆಂಡ್ಸ್, ಸಂದರ್ಭ ಮತ್ತು ಸ್ವಾರಸ್ಯ 3 ಸ್ಟೆಪ್ಸಲ್ಲಿ ಬರೀಬೇಕು. ಪಾಠ ಬರೆದವರು, ಪಾಠದ ಆಕರ ಗ್ರಂಥ, ಅದಕ್ಕೇ ನಿಮಗೆ 1 ಮಾರ್ಕ್ಸ್ ಇದೆ. ಲೇಖಕರು, ಪಾಠ ಮತ್ತು ಪಾಠದ ಆಕರ ಗ್ರಂಥ. ಆಮೇಲೆ ಸಂದರ್ಭದಲ್ಲಿ ಯಾರು ಹೇಳಿದರು, ಯಾವ ಸಂದರ್ಭ, ಲಾಸ್ಟ್ ಸ್ವಾರಸ್ಯ ಏನಿದೆ ಅನ್ನೋದನ್ನು ನೀವೇನು ಮಾಡಬೇಕು? ಬರಿಬೇಕು. ಇದನ್ನು ಮೋಸ್ಟ್ ಇಂಪಾರ್ಟೆಂಟಾಗಿ ನೀವು ಏನು ಮಾಡಬೇಕು? ಬರಲೇಬೇಕು. ಆವಾಗ ಮಾತ್ರ ನಿಮಗೆ 3 ಮಾರ್ಕ್ಸ್ ಕೊಡ್ತಾರೆ. 18 ಅದ, ಭಾಳ ಅಲ್ಲಂದ್ರೆ ಒಂದು 40 ನಿಮಿಷದಲ್ಲಿ ನೀವು ಏನು ಮಾಡ್ಬೋದು? ಸಂದರ್ಭಗಳನ್ನು ನೀಟಾಗಿ ಇದೇ ಥರ ಬರೀರಿ. ಸೊ ಫಸ್ಟ್ ಆಯ್ಕೆ ಬರೀರಿ. ಓಕೆ, ನೆಕ್ಸ್ಟ್ ಸಂದರ್ಭ ಬರೀರಿ. ಆಮೇಲೆ ಸ್ವಾರಸ್ಯಗಳನ್ನು ಪ್ರತಿಯೊಂದಕ್ಕೂ ಕೂಡ ಬರೆದ್ರೆ ನೀವು ಇಲ್ಲಿ ಈ ಭಾಗದಲ್ಲಿ ಎಷ್ಟು ಮಾರ್ಕ್ಸ್ ತೊಗೋಬೋದು ಫ್ರೆಂಡ್ಸ್? 18 ಅಂಕಗಳನ್ನು ಆರಾಮಾಗಿ ನೀವು ಏನು ಮಾಡ್ತೀರಪ್ಪ ಅಂದರೆ ಇಲ್ಲಿ ತೊಗೊಳ್ತೀರಿ ಅಂತಕ್ಕಂಥದ್ದು ಒಂದು. ಇನ್ನು ನೆಕ್ಸ್ಟ್ ಹೋಗೋಣ, ಪದ್ಯ. ನೋಡಿ ಏನು ಕೇಳಿದ್ದಾರೆ? ತಪ್ಪಿಲ್ಲದ ಬರೆದ ಪ್ರತಿ ಪೂರ್ಣ ಸಾಲಿಗೆ 1 ಅಂಕ. ನಿಮಗೆ 4 ಸಾಲುಗಳನ್ನು ಬರಿಬೇಕಂತ ತಿಳ್ಕೊಡ್ರಿ. ನೀವು 4 ಸಾಲು ಬರಲಂದ್ರೆ ಒಂದೊಂದು ಸಾಲಿಗೆ 1 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ನೋಡಿರಿ, ಇಂಥದ್ದು ಎಲ್ಲೇ ಇದನ್ನೋ ಎಲ್ಲಿ ಇಲ್ಲ, ವಿಶೇಷವಾಗಿರ್ತಕ್ಕಂಥದ್ದು. 4 ಸಾಲು ಕೇಳ್ತಾರೆ. ನೋಡಿರಿ, ನೆಲಕ್ಕಿರೆನೆಂದು ಬಗೆದಿರೆ 1 ಮಾರ್ಕ್ಸು. ಚಲಕಿರುವೆಂ ಪಾಂಡಸುತ ರೋಳಿ ನೆಲವಿದುಪ, ಇದು 1 ಮಾರ್ಕ್ಸ್. ಓಕೆ, ರೆನ್ನೆಲನಗೆ ದಿನಪಸುತಂ. ನೆಕ್ಸ್ಟ್, ಕೊಲಿಸಿದ ನೆಲನೊಡನೆ ಮತ್ತೆ ಪುದು ವಾರ್ದಿಪೇನೆ ಅಂತಕ್ಕಂಥದ್ದಿದೆ. ಅಂದರೆ ನಾನೇನು ಹೇಳೋದಂದರೆ ಪ್ರತಿ ತಪ್ಪಿಲ್ಲದೆ ಎಲ್ಲಿ ಕಾಮ ಕೊಟ್ಟಿದ್ದಾರೆ, ಎಲ್ಲಿ ಫುಲ್ ಸ್ಟಾಪ್ ಇದ್ದಾವೆ, ಅದನ್ನೆಲ್ಲ ನೀಟಾಗಿ ನೋಡಿಕೊಂಡು 4ಕ್ಕೆ 4 ಸಾಲು ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಪದ್ಯದಲ್ಲಿ ಕೊಡ್ತಾರೆ. ನಿಮಗೆ ಏನೋ ಅನಿಸಿದ್ರಂದ್ರೆ ಈ ಪದ್ಯ ಯಾವುದೈತೆ ಅನ್ನೋದನ್ನು ಬರಿಬೋದು. ಓಕೆ, ಗೊತ್ತಿದ್ರೆ ಬರೀರಿ, ಅಥವಾ ಕವಿ ಯಾರದರಂತ ಬರೀರಿ. ತಪ್ಪು ಬರಲಿಕ್ಕೆ ಹೋಗಬೇಡ್ರಿ. ಬರೆಯೋದಿಲ್ಲ ಅಂದ್ರೆ ಅವಶ್ಯಕತೆಯೂ ಇಲ್ಲ. ನಿಮಗೆ ಏನಾದರೂ ಇತ್ತಂದ್ರೆ, ಟೈಮ್ ಸಿಕ್ಕಿತ್ತಂದ್ರೆ ಬರಿಬೋದು. ಇನ್ನು ಪದ್ಯ ಭಾಗವನ್ನು ಓದಿ ಮೌಲ್ಯಾಧಾರಿತ ಸಾರಾಂಶವನ್ನು ಬರೆಯೋದು ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಏನಿದೆ ಅಂತಂದರೆ ವಿಷಯಾಂಶಕ್ಕಾಗಿ ಇಲ್ಲಿ ಏನು ವಿಷಯ ಹೇಳ್ತದಲ್ಲ ಅದಕ್ಕೇ 3 ಮಾರ್ಕ್ಸ್ ಅದಾವೆ. ಆಮೇಲೆ ಅಲ್ಲಿರ್ತಕ್ಕಂಥ ಮೌಲ್ಯ, ಆಮೇಲೆ ಇರ್ತಕ್ಕಂಥ ಪದಬಂಧ, ಅಲ್ಲಿರ್ತಕ್ಕಂಥ ಭಾಷಾ ಶೈಲಿಗೆ 1 ಅಂಕ ಇದೆ. ಟೋಟಲಿ ಕೊರಳ ಸೆಲೆ ಹಿಗ್ಗಿದವು ದೃಗ್ಜಲದಲ್ಲಿ ಏನು ಒಂದು ವಿಷಯದಲ್ಲಿರ್ತಕ್ಕಂಥ ಸಾರಾಂಶ ಐತೆ ಅನ್ನೋದನ್ನು ಫಸ್ಟ್ ಇದೇ ಥರ ಬರೀಬೇಕು. ಪ್ರಸ್ತುತ ಪದ್ಯ ಭಾಗವನ್ನು ಕುಮಾರವ್ಯಾಸ ಕವಿ ಬರೆದ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಪಾಠದಿಂದ ಆರಿಸಿದ್ದೀವಿ ಅಂತ ತಿಳ್ಕೊಂಡು ಅದರದ್ದು ನೀವೇನು ಬರೀಬೇಕಪ್ಪ ಅಂದರೆ ವಿಷಯಾಂಶವನ್ನು, ಭಾವಾರ್ಥವನ್ನು ಬರೀಬೇಕು. ಲಾಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಏನಪ್ಪ ಅಂದರೆ ಮೌಲ್ಯ ಅಂತ ಬರೆದಿದ್ದಾರೆ. ಓಕೆನಾ, ಇದೇ ಇರ್ತಕ್ಕಂಥದ್ದು ಮೌಲ್ಯ. ಇಲ್ಲಿ ಏನು ಮೌಲ್ಯದ? ಕರ್ಣ ಸಾಮಾನ್ಯರ ಮನೆಯಲ್ಲಿ ಬೆಳೆದನಾದರೂ ಅವನಲ್ಲಿ ಇರ್ತಕ್ಕಂಥ ಉದಾತ್ತತೆ, ಕರುಣೆ ಅಸಾಮಾನ್ಯವಾದದ್ದು. ಓಕೆ, ಆಮೇಲೆ ಇಲ್ಲಿ ಏನೇನದ ನೋಡ್ರಿ. ಗೆಳೆಯನ ಮೇಲಿರೋ ಪ್ರೀತಿ, ಕಾಳಜಿ ವ್ಯಕ್ತವಾಗಿದೆ. ಕೌರ್ಯ, ದಾನ, ಸ್ವಾಮಿನಿಷ್ಠೆ, ಉದಾತ್ತತೆ, ಕರುಣೆಗೆ ಹೆಸರಾಗಿದ್ದ ಕರ್ಣನ ಹಿರಿಮೆ, ಗರಿಮೆ ಪ್ರಸ್ತುತ ಪದ್ಯಗಳಲ್ಲಿ ಅಡಕವಾಗಿರುವ ಮೌಲ್ಯಗಳಾಗಿವೆ ಅನ್ನೋದನ್ನು ಕೊಟ್ಟಿದ್ದಾರೆ. ಇದೇ ತರನಾಗಿ ನೀವು ಏನು ಮಾಡಬೇಕಪ್ಪ ಅಂದರೆ ಬರೆದ್ರೇ ನಿಮ್ಗೆ ಏನು ಮಾಡ್ತಾರೆ? 4 ಮಾರ್ಕ್ಸನ್ನು ಇದರಲ್ಲಿ ಕೊಡ್ತಾರೆ. ಈಸಿಯಾಗಿ ನೀವೇನು ಮಾಡ್ಬೋದು? ಬರಿಬೋದು. ಇನ್ನು ನೆಕ್ಸ್ಟ್ ನೋಡೋಣ, 8th ವಾಕ್ಯ. ನೋಡಿ, ಪ್ರತಿ 8th ವಾಕ್ಯದಲ್ಲಿ ಏನು ಹೇಳ್ಬಿಡ್ತಂದ್ರೆ ಆ ಪ್ರಶ್ನೆಯ ಸಮರ್ಪಕತೆಗೆ 3 ಮಾರ್ಕ್ಸ್ ಇರ್ತದೆ.
ಓಕೆ, ಅಲ್ಲಿ ಏನು ನೋಡಿ, ಈಗ ಅಗ್ನಿಭೂತಿ ಮತ್ತು ವಾಯುಭದ್ರ ಪಂಡಿತರಾದ ಅಂತ ಇದ್ದದೆ, ಅದನ್ನು ಏನು ಬರಿಬೇಕು ಅನ್ನೋದು 3. ಬಟ್ 1 ಮಾರ್ಕಸ್ ಏನಪ್ಪ ಅಂದ್ರೆ ಭಾಷೆ ಶೈಲಿ ಮತ್ತು ಪದಬಂಧ. ನಿಮ್ಮ ಸೆಂಟೆನ್ಸ್ ಕಂಪ್ಲೀಟ್ ಇರಬೇಕು, ನಿಮ್ಮ ಒಂದು ಭಾಷೆ ಮೇಲೆ ಚೆನ್ನಾಗಿ ಹಿಡಿತಿರಬೇಕು, ಪದಗಳು ಚೆನ್ನಾಗಿರಬೇಕು, ವಾಕ್ಯ ಅರ್ಥ ಕೊಡಬೇಕಂತಂದರೆ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಫುಲ್ 4 ಮಾರ್ಕ್ಸ್ ಕೊಡ್ತಾರೆ. ಇದನ್ನು ನೀವೇನು ಮಾಡಬೇಕು, ಯಾವ ಭಾಗದಲ್ಲಿ 8 ವಾಕ್ಯದಲ್ಲಿ ಗಮನವನ್ನು ಇಟ್ಕೊಳ್ಬೇಕು. 3 ಮಾರ್ಕ್ಸ್ ವಿಷಯಾಂಶಕದ, 1 ಮಾರ್ಕ್ಸ್ ಭಾಷಾ ಶೈಲಿ ಮತ್ತು ಪದಬಂಧಕಕ್ಕೆ ಕೊಡ್ತಾರೆ. ಇನ್ನು ಗದ್ಯ ಭಾಗದಲ್ಲಿ ಭಾಳ ಈಸಿ ಇರ್ತದೆ. ಓಕೆ, 2 ಪ್ಯಾಸೇಜ್ ಇರ್ತಾವೆ. ಮೇಲಿನ ಪ್ಯಾಸೇಜ್ದಾಗ ಒಂದು ಕ್ವಶನ್, ಸೆಕೆಂಡ್ ಪ್ಯಾಸೇಜ್ದಾಗ ಒಂದು ಕ್ವಶನ್. ಅಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಏನು ಮಾಡ್ರಿ ಅಂದ್ರೆ ಹುಡುಕಾಡಿ ಬರೆದ್ರೆ ನಿಮಗೆ ಇಲ್ಲಿ ಆರಾಮಾಗಿ 4 ಮಾರ್ಕ್ಸ್ ತೊಗೋತೀರಿ. ಇಲ್ಲಿ ಏನು ಅಷ್ಟು ಕಷ್ಟ ಇರೋದೇ ಇಲ್ಲ, ಯಾಕೆಂದರೆ ಆಲ್ರೆಡಿ ನೀವೆಲ್ಲ ಕನ್ನಡನೇ ಓದಿದ್ದೀರಿ. ಸೊ ಕನ್ನಡದಲ್ಲಿ ನಿಮಗೆ ಚೆನ್ನಾಗಿ ಗೊತ್ತು. 4 ಮಾರ್ಕ್ಸ್ ಆರಾಮಾಗಿ ನೀವೇನು ಮಾಡ್ತೀರಂದರೆ ತೊಗೋತೀರಿ. ಇನ್ನು ಮೇನ್ ಇಲ್ಲಿದೆ ನೋಡಿ ಪತ್ರಲೇಖನ. ಸೊ ಫಸ್ಟ್ ಇರ್ತಕ್ಕಂಥದ್ದು ಏನಿದೆಪ್ಪ ಅಂತಂದರೆ ಮನವಿ ಪತ್ರ ಅಂತ ಇದೆ. ಸೊ ಮನವಿ ಪತ್ರದಲ್ಲಿ ಇಂದ ಗೆ ಸಂಬೋಧನೆ ವಿಷಯ ಇಲ್ಲಿಸ್ತಕ್ಕ ಬರೆದ್ರೆ 1 ಮಾರ್ಕಸ್ ಕೊಡ್ತಾರೆ. ಪತ್ರದ ಒಡಲು ಮೇನ್ ಲೆಟರ್ ಆಫ್ ದ ಬಾಡಿಗೆ 2 ಮಾರ್ಕ್ಸ್ ಇದಾವೆ. ಲಾಸ್ಟ್ ಮುಕ್ತಾಯ ಇಂತಿ ಸ್ಥಳ ದಿನಾಂಕಕ್ಕೆ 1 ಮಾರ್ಕಸ್ ಅದ. ಲಾಸ್ಟ್ ಭಾಷಾ ಶೈಲಿ ಮತ್ತು ಪದ ಬಳಕೆಗೆ 1 ಅಂಕಗಳನ್ನು ಕೊಡ್ತಾರೆ. ಸೊ ಇದನ್ನು ನಿಮಗೆ ಗೊತ್ತಾಗಬೇಕು. ಸೊ ಮೇನ್ ನಾನು ಇದನ್ನೇ ಹೇಳಲಿಕ್ಕೆ ನಿಮಗೆ ಫೋಕಸ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ನೋಡ್ಕೊಡ್ರಿ. ಸೊ ಆಮೇಲೆ ವೈಯಕ್ತಿಕ ಪತ್ರ, ತಂದೆ ತಾಯಿ ಗೆಳೆಯನಿಗೆ ಬರೀತಕ್ಕಂಥ ಪತ್ರದಲ್ಲಿ ಏನಿದೆ, ಇಂದ ವಿಳಾಸ ದಿನಾಂಕ ಸಂಬೋಧನೆ ಕ್ಷೇಮ ವಿಚಾರಕ್ಕೆ 1 ಮಾರ್ಕ್, ಪತ್ರದ ಒಡಲಿಗೆ 2 ಮಾರ್ಕ್, ಈ ಮುಕ್ತಾಯ ಇಂತಿ ಹೊರ ವಿಳಾಸ ಹಾಕಿದ್ರೆ 1 ಮಾರ್ಕ್, ನಿಮ್ಮ ಭಾಷಾ ಶೈಲಿ ಮತ್ತು ಪದ ಬಳಕೆಗೆ 1 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಇನ್ನು ಲಾಸ್ಟ್ ಏನದಪ್ಪ ಅಂದ್ರೆ ಪ್ರಬಂಧ. ಸೊ ಪ್ರಬಂಧದಲ್ಲಿನೂ ಕೂಡ ಪೀಠಿಕೆ ಪ್ರಸ್ತಾವನೆಗೆ 1 ಮಾರ್ಕ್ಸ್ ಅದ, ವಿಷಯದ ನಿರೂಪಣೆಗೆ 2 ಮಾರ್ಕ್ಸ್ ಅದ, ಉಪಸಂಹಾರಕ್ಕೆ 1 ಮಾರ್ಕ್ಸ್ ಅದ, ಲಾಸ್ಟ್ ಭಾಷಾ ಶೈಲಿ ಮತ್ತು ಪದಬಂಧಕ್ಕೆ 1 ಮಾರ್ಕ್ಸ್ ಇರ್ತದೆ. ಇದನ್ನು ಕೂಡ ನೀವು ನೀಟಾಗಿ ಬರೆದ್ರೆ ಖಂಡಿತವಾಗಿ ನಿಮಗೆ 5 ಅಂಕಗಳನ್ನು ಕೊಟ್ಟೇ ಕೊಡ್ತಾರೆ. ಇಷ್ಟು ನೋಡಿದರೆ ಸಾಕು, ಖಂಡಿತವಾಗಿ ಕನ್ನಡದಲ್ಲಿ ನೀವು 100ಕ್ಕೆ 100 ಅಂಕಗಳನ್ನು ಪಡಿತೀರಿ. ಇವೆಲ್ಲ ಟ್ರಿಕ್ಸ್ಗಳನ್ನು ನೆನಪಿನಲ್ಲಿ ಇಟ್ಕೊಡ್ರಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.